ಈಗ ನಮ್ಮ ವಿರೋಧಿಗಳಿಗೆ ಹೇಳೋದವ್ರು ಒಂದೇ, ಹೊರಗಿನವರು ಒಳಗಿನವ್ರು ಕೇಳ್ತಾರೆ. ಅವ್ರ ಕಡೆ ಇರೋದು ಒಂದೇ. ಈಗ ಅವ್ರು ನಾವ್ ಏನ್ ಮಾಡಿದೀವಿ, ಎಷ್ಟು ನಷ್ಟ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಅವ್ರು ಹೊರಗಿನವರು, ನಾವು ಒಳಗಿನವರು. ಮತ್ತಿಷ್ಟೆಲ್ಲ ಸಮಸ್ಯೆ ಮಾಡಿದವರು ಹೊರಗಿನವರು ಒಳಗಿನವರು, ಲಾಸ್ ಮಾಡಿದಾರೆ ಯಾರು, ಹೊರಗಿನವರು ಒಳಗಿನವ್ರು. ನಿಮ್ಮವ್ರ ಇಲ್ಲವ್ರ ಏನ್ ಭಾಷಣ ಮಾಡ್ತಾರ, ಇವ್ರೇ ಅದನ್ನ 600 ಕೋಟಿ ಇಟ್ಟು ಅದ್ರ ಮ್ಯಾಗ ಒಂದ್ ದೊಡ್ಡ ಕಲ್ಲು ಇಟ್ಟು ಮ್ಯಾಗ ಹೊರಗೆ ಬಂದಂಗೆ ಇಟ್ಬಿಟ್ಟಾರ. ಸೊ ಅದಕ್ಕೆ ಮತ್ತೆ ಸಕ್ಕರೆ ಕಾರ್ಖಾನೆ ಒಳ್ಳೆ ನಡಿಬೇಕು, ವಿದ್ಯುತ್ ಶಕ್ತಿ ಸಹಕಾರಿ ಸಂಘ ನಿಮ್ಮ ಸೇವೆಗೆ ಬರಬೇಕು ಅನ್ನೋದಾಗ ನೀವೆಲ್ಲ ಈ ಗೋಳು ಭಾಷಣಕ್ಕೆ ಅನಾವಶ್ಯಕ್ಕೆ ಗೊಂದಲ ಸೃಷ್ಟಿ ಮಾಡೋದನ್ನ ಮೀರಿ ನೀವು ಬರಬೇಕಾಗಿದೆ. ಬಂದ್ರೆ ಮಾತ್ರ ಮುಂದಿನ ಯುವಕರಿಗೆ ಭವಿಷ್ಯ ಇದೆ. ಹೊಸ ಹೊಸ ಯೋಜನೆಗಳು ಬರ್ತಾವ, ಹೊಸವ್ರು ಬಂದಾಗ ಹೊಸ ಹೊಸ ವಿಚಾರಗಳು ಬರ್ತಾವ. ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ತಾಲೂಕಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚು ಸಮಸ್ಯೆ ಆಗಿದ್ದು ಹೊರಗಿನವ್ರಿಗಿಂತ ಒಳಗಿನವರಿಂದ ಹೆಚ್ಚು ನಿಮ್ಗೆ ಲಾಸ್ ಆಗಿದ್ದು ಈಗ ಹೇಳ್ತಾರ ಅವ್ರು. TC ತೊಗೊಳಕ್ ಯಾರ ಗೋಕಾಕ್ ಯಾರು ಬಂದಿರಿ, ನಮ್ ಚೀಪ್ ತಗೊಂಡ್ ಯಾರ ಹೇಳಕ, ನಮ್ TC ಬೇಕ್ರಿ, ಕಮ್ಮತ್ನೂರಿಗೆ ಬೇಕು, ಅಂಬಣಿಗೆ ಬೇಕಂತ ಯಾರು ಬಂದಿರಿ, ಜೀಪ್ ತಗೊಂಡ್ ಯಾರು ಬಂದಿರಿ? ಮುಂಚೆ ಎಲ್ಲಿ ಹೋಗ್ತೀರಿ ನೀವೆಲ್ಲರೂ? ಬಾಗೇವಾಡಿಗೆ ಹೋಗ್ತೀರಿ. ನಮ್ಗೆ ಗೋಕಾಕ್ ಬರೋದು ಅವಶ್ಯಕತೆ ಇಲ್ಲ, ನಮ್ದ ಕೆಲಸ ನಮ್ಗೆ ಹೆಚ್ಚಾಗೈತಿ. ಮತ್ತೆ ನಿಮ್ದೊಂದು TC ಅವ್ರನ್ನ ಕಾಲಿ ಕುಣಿಸ್ಕೊಂಡು ನಾವೇನು ಎಲ್ಲಿ ಕೆಲಸ, ಬೇರೆ ಕೆಲಸ ಮಾಡ್ಲಿಕ್ಕೆ ಇದೆ. ಅದಕ್ಕೆ ದಪ್ಪ ಪ್ರಚಾರ ಮಾಡ್ತಿದ್ದಾರೆ. ಗೋಕಾಕ್ ಹೋಗ್ಬೇಕು, ಅವಶ್ಯಕತೆ ಬಿದ್ದಾಗ ಹೋಗ್ಲೇಬೇಕಾಗ್ತದೆ. ಇವತ್ತ ಓಕೆ, ಅದು ಬರ್ಬೇಕು. ಈಗ 24 ಲಕ್ಷ ಕೊಡ್ತಾ ಇದೀವಿ ನಾವು, ಇದು ಮುಂದುವರಿಬೇಕು. ಯಾಕಂದ್ರೆ ನಾ ಹೇಳ್ದಂಗೆ ನಿಮ್ದು, ನೀವು ಓಟ್ ಹಾಕಿದಾಗ ನಾವು ಅಲ್ಲಿ ಡೈರೆಕ್ಟ್ರು, ನಾವು ಅಲ್ಲಿ ಹೋಗಿ ಮೊಘಲರ ತರ ಅಧಿಕಾರ ಮಾಡ್ಲಿಕ್ಕೆ ನಮ್ಗೆ ಕುಣಿಸಿಲ್ಲ. ಅಲ್ಲಿ ನಿಮಗೆ ಸೇವೆ ಮಾಡ್ಲಿಕ್ಕೆ ಅಲ್ಲಿ ನಿಮ್ಮ ಸಂಘ ಸಂಸ್ಥೆನ ಕೊಟ್ಟಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಅವ್ರು ಹೇಳುವಂತ ಸುಳ್ಳು ಅಪಪ್ರಚಾರ, ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲ. ನಮ್ಮ ಓಟ್ ಇರೋದೇ ಇಲ್ಲೇ ಇದೆ. ಅಲ್ಲಿ ಒಂಟಮೂರಾಗೆ ನಮ್ಮ ಓಟ್ 2 ಸಲ ಓಟ್ ಹಾಕ್ಯಾರ ನಾವು. ಈಗಾಗಲೇ 2 ಸಲ MP ಹಾಕಿದ್ವಿ, MLA ಹಾಕಿದ್ವಿ ನಾವು. ಪಾಟೀಲ್ ಅಂತ ಹೇಳಿದ್ಲ, ಮೊನ್ನೆ ಹೇಳಿದಲ್ಲ. ನೋಡಿರ್ತಾರೆ ಎಲ್ಲಾರು ಮನೆಯಾಗ ಯೂಟ್ಯೂಬ್ ಅದ, ರಾತ್ರಿ ನೋಡಿರ್ತಾರೆ. ಗೌಡ್ರು ಯಾರು ಎಲ್ಲ ನೋಡಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲೇ ಅವರೇ, ಓಟ್ ಕೂಡ ನಮ್ದು ಇಲ್ಲೇ ಇದೆ. ಸಾಕಷ್ಟು ನಮ್ದು ಅಲ್ದಾಳದಲ್ಲಿ ಮನೆ ಇದೆ, ಒಂಟಮೂರಿಯಲ್ಲಿ ಮನೆ ಇದೆ, ಸಾಕಷ್ಟು ಇದೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಇರ್ಲಿ ಹೇಳ್ತೀವಿ ನಾವು. ಏನು ಇಡೀ ಈ ದೇಶದಲ್ಲಿ ಹುಟ್ಟಿದವರು ಎಲ್ಲೇ ಇರ್ಬೋದು, ಅವ್ರು ಗೋಕಾಕದಲ್ಲಿ ಇರ್ಬೋದು, ಹುಕ್ಕೇರಿಯಲ್ಲಿ ಇರ್ಬೋದು, ಬೆಳಗಾವದಲ್ಲಿ ಇರ್ಬೋದು, ಎಲ್ಲಿ ಇರು ಬಂದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರ ಸಂವಿಧಾನ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದಲ್ಲಿ ಬದುಕಬಹುದು, ಎಲ್ಲಿ ಬೇಕಾದಲ್ಲಿ MLA ಆಗ್ಬೋದು, ಎಲ್ಲಿ ಬೇಕಾದಲ್ಲಿ MP ಆಗ್ಬೋದು ಅಂತ ಹೇಳುವಂತ ಪ್ರಯತ್ನ ಸಂವಿಧಾನ ಮೂಲಕ ಆಗಿದೆ. ಅದನ್ನ ಇವ್ರು ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಮ ಅಧಿಕಾರಿಗೆ ಹೋಗಿತ್ತಂತ ಈಗ ಎಲ್ಲಾರು ಹೇಳ್ತಾರೆ. ಇದೆಲ್ಲ ಯಾಕಂದ್ರೆ ತಮ್ಮ ಮುಂದಿನ ಮಕ್ಕಳಿಗೆ ಅಧಿಕಾರ ಟ್ರಾನ್ಸ್ಫರ್ ಇದಾವೆ. ಇದು ನಿಮಗೇನು ಕೊಡಕ್ಕಲ್ಲಿದ, ಅವ್ರ ಅಧಿಕಾರಲ್ಲೇ ಉಳಿಬೇಕಾದ, ಎಲ್ಲಿ ಹೋಗ್ಬಾರ್ದು. ಹಲವಾರು ಸುಳ್ಳುಗಳನ್ನ ಹೇಳ್ತಿದ್ದಾರೆ. ಇದನ್ನ ಯಾರು ಕೊಡತ್ತವು ಕಿವಿ ಕೊಡದೆ. ನಾವು ಅಪ್ಪನಗೌಡ ಪಾಟ್ಲ ಅವ್ರ ಏನು ಒಂದು ಕನಸಿತ್ತು, ಬಸಗೌಡ ಪಾಟ್ಲ ಅವ್ರ ಕನಸಿತ್ತು, DT ಪಾಟ್ಲ ಕನಸನ್ನ ನನಸು ಮಾಡ್ಲಿಕ್ಕೆ ಅಪ್ಪನಗೌಡ ಪಾಟ್ಲ ಅವರ ಪೆನಲಿಗೆ ತಾವು ಆಶೀರ್ವಾದ ಮಾಡಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಇತಿಹಾಸವನ್ನ ತಾವು ಬದಲಾವಣೆ ಮಾಡ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ.